ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶ್ರೀ ಕನ್ನಡ ಯೂಟ್ಯೂಬ್ ಚಾನಲ್. ಶಾರದಾ ಸೀರಿಯಲ್ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ. ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ತಪ್ಪದೇ ಬೆಲ್ಲೈಕಾನ್ ಕ್ಲಿಕ್ ಮಾಡಿ. ಶಾರದಾ ಸೀರಿಯಲ್ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ. ಈ ಥರ ಅವಮಾನ ಮಾಡೋದಕ್ಕೆ ಅಂತಲೇ ನಿಮ್ಮ ಮನೆ ಕರೆಸಿದ್ರ? ಶಾರದಾ, ನೀನೇ ಬಂದಿದ್ದೀಯಲ್ಲಮ್ಮ, ಮತ್ತು ನಾವು ತಪ್ಪಾಯಿತು, ನಿಮ್ಮ ಮಗುನ ನಮ್ಮ ಜ್ಯೋತಿಕಂಗೆ ಮದುವೆ ಮಾಡಿಕೊಡಿ ಅಂತ ಕೇಳ್ಕೊಳ್ಳೋದಕ್ಕೆ ಇದೇ ಕಾರಣಕ್ಕಮ್ಮ ನಮಗೆ ಈ ಥರ ಅವಮಾನ ಮಾಡಬೇಕು ಅಂತ ಎಷ್ಟು ದಿವಸದಿಂದ ಕಾಯ್ಕೊಂಡಿದ್ರಿ ಅಂತ ಕೇಳ್ತಾ ಇರ್ತಾರೆ. ನಾವೇನು ಅವಮಾನ ಮಾಡಬೇಕು ಅಂತ ಕಾಯ್ಕೊಂಡಿಲ್ಲ. ನಿಮ್ಮ ಮಗ ಮಾಡಿರೋ ಗನಾಂತರಿ ಕೆಲಸ ನೋಡಿ ಈ ಹುಡುಗಿಗೆ ಈ ಥರ ಮೋಸ ಮಾಡಿದ್ದಾನೆ ಅಂದರೆ ಇನ್ನೂ ಎಷ್ಟು ಹುಡುಗಿಗೆ ಅವಮಾನ ಮಾಡಿದ್ದಾನೋ, ಮೋಸ ಮಾಡಿದ್ದಾನೋ ಇವನು, ಮಹಾಪಾಪಿ ಇವನ್ನ ಮಾತ್ರ ಸುಮ್ಮನೆ ಬಿಡಬಾರ್ದು ಅಂತ ಹೇಳ್ತಿರ್ತಾರೆ. ಆವಾಗ ಶಾರದಾ ಹೇಳ್ತಾಳೆ, ಇಂಥವ್ರನ್ನ ಸುಮ್ಮನೆ ಬಿಡಬಾರ್ದು, ದುಡ್ಡಿದೆ ನಮ್ಮ ಹತ್ರ ಅಂತ ಮಧ್ಯದಲ್ಲಿ ಬೇಕಾದ್ರೆ ದುಡ್ಡನ್ನು ಕೊಟ್ಟು ಅವರ ಸ್ವಾಭಿಮಾನನೂ ಪರ್ಚೇಸ್ ಮಾಡಿಬಿಡ್ತಾರೆ. ಈ ವಿಷಯದಲ್ಲಿ ಆ ಹುಡುಗಿಗೆ ನ್ಯಾಯ ಸಿಗಬೇಕು, ಇಂಥವ್ರನ್ನ ಪೊಲೀಸವ್ರಿಗೆ ಇಟ್ಕೊಡ್ಬೇಕು ಅಂತ ಹೇಳ್ತಾ ಇರ್ತಾಳೆ. ಹೂನಮ್ಮ, ನಾನು ಪೊಲೀಸಿಗೆ ಫೋನ್ ಮಾಡಿದ್ದೀನಿ, ಇವಾಗ ಪೊಲೀಸವ್ರು ಬರ್ತಾರೆ ಇರು ಅಂತ ತಾತ ಹೇಳ್ತಾ ಇರ್ತಾರೆ. ಆವಾಗ ನೀವು ಏನು ಮಾಡಬೇಕು ಅಂದ್ಕೊಂಡಿದ್ದೀರಾ, ನಮ್ಮ ಮರ್ಯಾದೆನೆಲ್ಲ ಬೀದಿಗೆ ಎಳಿತಿದ್ದೀರಾ ಅಂತ ರೋಹನ್ ಅವ್ರ ಅಪ್ಪ ಅಮ್ಮ ಹೇಳ್ತಾ ಇರ್ತಾರೆ. ಆವಾಗ ಪೊಲೀಸವ್ರು ಬರ್ತಾರೆ. ಆವಾಗ ಬನ್ನಿ ಇನ್ಸ್ಪೆಕ್ಟರ್, ಇವನೇನೆ ನೋಡಿ ರೋಹನ್ ಅಂತ, ಇವನೇ ಈ ಹುಡುಗಿಗೆ ಮೋಸ ಮಾಡಿರೋದು, ಇವನ್ನ ಅರೆಸ್ಟ್ ಮಾಡಿ ಅಂತ ಹೇಳ್ತಾರೆ. ಆವಾಗ ಪೊಲೀಸವ್ರು ಬರ್ತಾರೆ. ಬಂದ್ಬಿಟ್ಟು, ಏನಪ್ಪ ರೋಹನ್, ಈ ಹುಡುಗಿಗೆ ಮೋಸ ಮಾಡಿದ್ಯಾ ಅಂತ ಕೇಳ್ತಾನೆ. ಆವಾಗ, ಇಲ್ಲ ಸರ್, ನಾನು ಏನೂ ಮೋಸ ಮಾಡಿಲ್ಲ, ಇವರೇ ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿದ್ದಾರೆ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡು ನಮಗೆ ಈ ಥರ ಅವಮಾನ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾನೆ. ಆವಾಗ, ಏನಮ್ಮ ಈ ಹುಡುಗ ನಿನಗೆ ಮೋಸ ಮಾಡಿದ್ದಾನಾ ಅಂತ ಕೇಳ್ತಾರೆ. ಆವಾಗ, ಹೌದು ಸರ್, ಇವರು ನನಗೆ ಮೋಸ ಮಾಡಿದ್ದು, ನನಗೆ ಪ್ರೀತಿ ಮಾಡಿಬಿಟ್ಟು ಮದುವೆ ಆಗ್ತೀನಿ ಅಂತ ನಂಬಿಸ್ಬಿಟ್ಟು ಈಗ ಕೊನೆಗೆ ನಾನು ಪ್ರೆಗ್ನೆಂಟ್ ಆಗಿದ್ದೀನಿ. ಇವಾಗ ನೋಡಿದ್ರೆ ನನಗೂ ಇದಕ್ಕೂ ಯಾವುದಕ್ಕೂ ಸಂಬಂಧ ಇಲ್ಲ ಅಂತ ನನಗೆ ಮೋಸ ಮಾಡಿದ್ರು. ಲಾಸ್ಟ್ ಟೈಮ್ ನಾನು ಹೇಳೋದಕ್ಕೆ ಬಂದಿದ್ದಾಗ ನನಗೆ ನನ್ನ ಅಪ್ಪ ಅಮ್ಮನ ಸಾಯಿಸ್ಬಿಡ್ತೀನಿ ಅಂತ ನನ್ನ ಎದುರಿಸಿದ್ರು ಸರ್ ಅಂತ ಪೊಲೀಸವ್ರ ಮುಂದೆ ರಮ್ಯಾಗೆ ಸತ್ಯನ ಒಪ್ಕೊತಾಳೆ. ಆವಾಗ, ಇದಕ್ಕೇನಪ್ಪ ಹೇಳ್ತೀಯಾ ಅಂತ ಕೇಳ್ತಾರೆ. ಆವಾಗ, ಸರ್, ನಾನು ಅವ್ರಿಗೆ ಮೋಸ ಮಾಡಿದ್ದೀನಿ ಅನ್ನೋದಕ್ಕೆ ಏನಿದೆ ಪ್ರೂಫು ಅಂತ ಕೇಳ್ತಾನೆ. ಆವಾಗ ಅವಳ ಮೊಬೈಲಲ್ಲಿರೋ ಫೋಟೋಸ್ನೆಲ್ಲ ತೋರಿಸ್ತಾರೆ. ಆವಾಗ, ಇದಕ್ಕೇನಪ್ಪ ಹೇಳ್ತೀಯಾ ಅಂತ ಕೇಳ್ತಾರೆ. ಆವಾಗ ತಲೆ ಬಗ್ಗಿಸ್ಕೊಂಡು ನಿಂತಿರ್ತಾನೆ. ಆವಾಗ, ಸರ್, ಅವನ್ನೇನು ಕೇಳ್ತೀರಾ ಸರ್, ಅವನು ಈ ಥರ ಮೋಸ ಮಾಡಿಬಿಟ್ಟು ಈ ಥರ ಮದುವೆ ಆಗೋದಕ್ಕೆ ಬಂದಿದ್ದಾನೆ ಅಂದರೆ ಅವನು ಮಹಾಪಾಪಿ, ಅವನ್ನ ಮಾತ್ರ ಸುಮ್ಮನೆ ಬಿಡಬೇಡಿ, ಇವನಿಗೆ ಸರಿಯಾಗಿರೋ ಶಿಕ್ಷೆ ಕೊಡಿ ಅಂತ ತಾತ ಹೇಳ್ತಾರೆ. ಆವಾಗ, ಬರ್ರಿ, ನಾವು ನೋಡ್ಕೊತೀವಿ ಬಿಡಿ ಸರ್ ಅಂತ ಹೇಳ್ಬಿಟ್ಟು ಪೊಲೀಸರು ರೋಹನ್ನ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾರೆ. ರೋಹನ್ ಅವ್ರ ಅಪ್ಪ ಅಮ್ಮಂಗೂ ತುಂಬ ಬೇಜಾರಾಗುತ್ತೆ. ಅವರು ಏನೂ ಮಾತಾಡ್ದೇ ಅಲ್ಲಿಂದ ಹೊಂಟೋಗ್ಬಿಡ್ತಾರೆ. ಮನೆಗೆ ಬಂದಿದ್ದ ಸಂಬಂಧಿಕರು ಎಲ್ಲರೂ ಬೇಜಾರು ಮಾಡ್ಕೊಂಡು ಅಲ್ಲಿಂದ ಹೊಂಟೋಗ್ತಾರೆ. ಆವಾಗ ಸುಮಿತ್ರ ಮಾತ್ರ ಬೇಜಾರು ಮಾಡ್ಕೊಂಡು ಒಂದು ಕಡೆ ಹಂಗೆ ಕೂತಿರ್ತಾಳೆ. ಜ್ಯೋತಿಕಾ ಬರ್ತಾಳೆ. ನೋಡಿದ್ಯಮ್ಮಮ್ಮ, ಈ ಶಾರದಾ ಕೊನೆಗೂ ನನ್ನ ಎಂಗೇಜ್ಮೆಂಟ್ನ ನಿಲ್ಲಿಸ್ಬಿಟ್ಲು ಅಂತ ಹೇಳ್ತಾ ಇರ್ತಾಳೆ. ಇಲ್ಲ ಪುಟ್ಟ, ಅವಳಿಂದನೇ ಒಳ್ಳೇದಾಗಿದ್ದು, ಅವಳೇನೇ ಅಲ್ವಾ ಈ ರೋಹನ್ ಸರಿಯಿಲ್ಲ ಅಂತ ಫಸ್ಟ್ ಹೇಳಿದ್ದು. ನಾವು ಅವಳ ಮಾತನ್ನ ಆವಾಗಲೇ ಸೀರಿಯಸ್ ಆಗಿ ತೊಗೊಬೇಕಾಗಿತ್ತು. ನಾವು ಅವಳ ಮಾತನ್ನ ಸೀರಿಯಸ್ ಆಗಿ ತೊಗೊಳ್ಲಿಲ್ಲ. ಶಾರದನಿಂದ ನಮ್ಮ ಮನೆಗೆ ಎಷ್ಟೊಂದು ಒಳ್ಳೇದಾಯಿತು ಅಂತ ಹೇಳ್ತಿರ್ತಾರೆ. ಆವಾಗ, ಇಲ್ಲಮ್ಮಮ್ಮ, ನಿಮ್ಗೊಂದು ವಿಷಯ ಗೊತ್ತಾ, ಇವಾಗ ಆ ಮದುವೆ ಮನೆಗೆ ಬರೋದಕ್ಕೂ ಮುಂಚೆನೇ ಶಾರದಂಗೆ ಎಲ್ಲ ವಿಷಯನೂ ಗೊತ್ತಿತ್ತು ಅಲ್ವಾ, ಆವಾಗಲೇ ಅವಳು ಹೇಳ್ಬೋದಾಗಿತ್ತು. ಅವಾಗ ಹೇಳಿದ್ದಿದ್ರೆ ನಾವು ಅದನ್ನು ಮದುವೆ ಮನೆಗೆ ಹೋಗಿ ಎಂಗೇಜ್ಮೆಂಟ್ ಲೆವೆಲ್ಗೆ ನಾವು ಹೋಗ್ತಾನೆ ಇರಲಿಲ್ಲ. ನಾವು ಅದಕ್ಕಿಂತ ಮುಂಚೆನೇ ಸ್ಟಾಪ್ ಮಾಡ್ಬೋದಾಗಿತ್ತು. ನಾವು ಇಷ್ಟುವರೆಗೂ ಮುಂದುವರಿಸ್ತಾನೆ ಇರಲಿಲ್ಲ ಅಲ್ವಾ. ಆವಾಗಲೇ ಯಾಕೆ ಹೇಳಿಲ್ಲ ಶಾರದಾ ಅಂತ ಕೇಳ್ತಾಳೆ. ಹೌದಲ್ವಾ, ಶಾರದಾ ಏನಕ್ಕೆ ಆವಾಗಲೇ ಹೇಳಿಲ್ಲ ಅಂತ ಸುಮಿತ್ರಂಗೆ ಡೌಟ್ ಬರುತ್ತೆ. ಆವಾಗ ಅವಳು ಇದನ್ನೇ ಯೋಚನೆ ಮಾಡ್ಕೊಂಡು ಕೂತಿರ್ತಾಳೆ. ಜ್ಯೋತಿಕನ ಹತ್ರ ಬರ್ತಾಳೆ. ಗೋಲ್ಡಿ, ಕೊನೆಗೂ ನಾವು ಅಂದ್ಕೊಂಡಂಗೆ ಆಯಿತು, ಈ ಪಾಪಿ ಅಂತೂ ಅರೆಸ್ಟ್ ಆಗ್ಬೋದಾ, ನೀನೇನು ಈಗ ಇದರಲ್ಲಿ ಒಂದೇ ಕೈಯಲ್ಲಿ ಎರಡಕ್ಕಿ ನೋಡಿತಾ ಇದೆಯಾ, ಇವಾಗ ಇದನ್ನೇ ತೆಗೆದು ಶಾರದನ ಮೇಲೆ ಹಾಕ್ಬಿಟ್ಟೆ. ಇವಾಗ ಸುಮಿತ್ರಂಗೆ ಶಾರದನ ಮೇಲೆ ಡೌಟ್ ಬಂದಿರುತ್ತೆ. ನೋಡೋಣ ಇರು, ಇವಾಗ ಸುಮಿತ್ರ ಅವಳನ್ನ ಪ್ರಶ್ನೆ ಮಾಡಿ ಅವಳನ್ನ ಮನೆಯಿಂದ ಆಚೆ ಹಾಕ್ತಾಳ, ಏನಾಗುತ್ತೆ ಅಂತ ನೋಡೋಣ ಇರು ಅಂತ ಹೇಳ್ತಾಳೆ. ಹೌದು ಗೋಲ್ಡಿ, ನಾನು ಅದಕ್ಕೆ ಈ ಥರ ಪ್ಲ್ಯಾನ್ ಮಾಡಿದ್ದು. ಈ ಶಾರದಾ ಓವರಾಗಿ ಮೆರಿತಾ ಇದ್ಲಲ್ಲ, ನನ್ನ ಜೀವನನೇ ಹಾಳು ಮಾಡಬೇಕು ಅಂತ. ಇವಾಗ ಅವಳಿಗೆ ಸರಿಯಾದ ಬುದ್ಧಿ ಕಲಿಸ್ದಂಗಾಗತ್ತೆ. ಇರು, ಏನು ಮಾಡ್ತಾರೆ ಮಮ್ಮ, ಏನು ಮಾತಾಡ್ತಾರೆ ನೋಡೋಣ ಅಂತ ಹೇಳ್ತಿರ್ತಾಳೆ. ಸುಮಿತ್ರ ಒಂದು ಕಡೆ ಬೇಜಾರು ಮಾಡ್ಕೊಂಡು ಕೂತಿರ್ತಾಳೆ. ಅಲ್ಲಿಗೆ ದಶರಥ ಬರ್ತಾನೆ. ಯಾಕೆ ಸುಮಿತ್ರ ಈ ಥರ ಬೇಜಾರು ಮಾಡ್ಕೊಂಡು ಕೂತಿದ್ಯಾ, ಈಗ ಆಗಿದ್ದೆಲ್ಲ ಒಳ್ಳೇದೇ ಆಯ್ತಲ್ಲ, ಈಗ ನಮ್ಮ ಮಗಳು ಲೈಫ್ ಹಾಳಾಗ್ಲಿಲ್ವಲ್ಲ, ಈಗ ರೋಹನ್ ಮುಂಚೆನೇ ಗೊತ್ತಾಯ್ತಲ್ಲ ನಮಗೆ ಕೆಟ್ಟನು ಅಂತ, ಈಗ ನಮ್ಮ ಜೋಗೆ ಒಳ್ಳೆ ಗಂಡನ ಹುಡ್ಕೋಣ ಬಿಡು, ಎಲ್ಲ ಒಳ್ಳೇದಾಗತ್ತೆ. ಯಾವಾಗ್ಲೂ ಶಾರದಾ ಕೆಟ್ಟೋಳು, ಅವಳಿಂದನೇ ನಮ್ಮ ಜೋ ಲೈಫ್ ಹಾಳಾಯಿತು, ಅವಳಿಂದನೇ ಅವಳದು ಎಂಗೇಜ್ಮೆಂಟ್ ನಿಂತೋಯ್ತು ಅಂತ ಬೈತಾ ಇದ್ದೆ. ಆದರೆ ಇವತ್ತು ಅವಳೇನೆ ಅವ್ನು ಸರಿಯಿಲ್ಲ ಅಂತ ಪ್ರೂವ್ ಮಾಡೋದಕ್ಕೆ ಪ್ರಯತ್ನ ಪಟ್ಟಳು. ಅವಳು ಫಸ್ಟ್ ಟೈಮ್ ಹೇಳ್ದಾಗಲೇ ನಾವು ಅರ್ಥ ಮಾಡ್ಕೋಬೇಕಾಗಿತ್ತು. ಆದರೆ ಈ ಸತಿ ಸೆಕೆಂಡ್ ಟೈಮು ಅಪ್ಪನೂ ಒಂದು ಸ್ವಲ್ಪ ಮುನ್ನೆಚ್ಚರಿಕೆ ವಹಿಸಿದ್ರಿಂದ ನಮ್ಮ ಜೋ ಲೈಫ್ ಸರಿ ಹೋಯ್ತು ಅಂತ ಹೇಳ್ತಾ ಇರ್ತಾನೆ. ಆವಾಗ ನೋಡು, ಅಲ್ಲಿ ಶಾರದಾ ಎಷ್ಟು ಕಣ್ಣೀರಾಗ್ತಿದ್ದಾಳೆ. ನೀನು ಈಗಲಾದರೂ ಅವಳನ್ನ ಒಳ್ಳೆಯವಳು ಅಂತ ಒಪ್ಕೊತೀಯ ಅಲ್ವಾ, ಈಗಲಾದರೂ ಒಂದು ಸತಿನಾದ್ರು ಪುಟ ಅಂತ ಕರೆದ್ಬಿಡು ಅಂತ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇರ್ತಾನೆ. ಆವಾಗ ಸುಮಿತ್ರ ಎದ್ದು ಶಾರದನ ಹತ್ರ ಹೋಗ್ತಾಳೆ. ಏನೇ
ನೀನು ನಿನ್ನನ್ನು ನಾನು ಮತ್ತೆ ಮುಂಚಿನ ಥರ ಮಗಳು ಥರ ನಿನ್ನ ನೋಡ್ಕೊತೀನಿ ಅಂತ ಅಂದ್ಕೊಂಡಿದ್ಯಾ? ನಿನಗೆ ಇವಾಗ ಅಲ್ಲಿ ಈ ರೋಹನ್ ಸರಿಯಿಲ್ಲ ಅಂತ ಮುಂಚೆನೇ ಗೊತ್ತಿತ್ತು ಅಲ್ವಾ? ನಾವು ಅಲ್ಲಿ ಫಸ್ಟ್ ಟೈಮು ಎಂಗೇಜ್ಮೆಂಟ್ ಮಾಡೋದಕ್ಕೆ ಹೋದಾಗ ಅಲ್ಲಿ ನೀನು ಚೌಟ್ರಿಗೆ ಬರೋದಕ್ಕೆ ಮುಂಚೆನೇ ನಿನಗೆ ಈ ವಿಷಯ ಗೊತ್ತಿತ್ತಾ ಅಂತ ಕೇಳ್ತಾಳೆ. ಆವಾಗ ಶಾರದಾ ಯೋಚನೆ ಮಾಡ್ತಾ ಇರ್ತಾಳೆ. ಕೇಳಿದ ಪ್ರಶ್ನೆಗೆ ಉತ್ತರ ಕೊಡು, ಇವಾಗ ನಿನಗೆ ರೋಹನ್ ಸರಿಯಿಲ್ಲ ಅಂತ ಯಾವಾಗ ಗೊತ್ತಾಯಿತು ಅಂತ ಕೇಳ್ತಾಳೆ. ಅವತ್ತು ನಾವು ಅಲ್ಲೊಂದು ಪಾರ್ಕಲ್ಲಿ ಫಂಕ್ಷನ್ ಇಟ್ಕೊಂಡಿದ್ರಲ್ಲ, ನಾವು ಅವ್ರಿಗೆ ಕೇಟ್ರಿಂಗ್ ಸರ್ವಿಸ್ ಕೊಡೋದಕ್ಕೆ ಒಪ್ಕೊಂಡಿದ್ವಲ್ಲ, ಆ ಕೇಟ್ರಿಂಗ್ ಸರ್ವಿಸ್ ಕೊಡೋ ದಿನವೇ ನನಗೆ ಈ ರಮ್ಯನ ಬಗ್ಗೆ ಗೊತ್ತಾಗಿದ್ದು. ಅವತ್ತೇ ನನಗೆ ಈ ವಿಷಯ ಗೊತ್ತಾಯಿತು ಅಮ್ಮ ಅಂತ ಹೇಳ್ತಾಳೆ. ಅವತ್ತು ನಿನಗೆ ವಿಷಯ ಗೊತ್ತಾಯಿತು ಅಂದಮೇಲೆ ನಾವು ಹೆಂಗೆ ಅವನ್ನ ಹೆಣ್ಣೋಡೋ ಶಾಸ್ತ್ರ ಇಟ್ಕೊಂಡ್ವಲ್ಲ, ಆವಾಗಲೇ ಹೇಳ್ಬೋದಾಗಿತ್ತಲ್ಲ. ಎಂಗೇಜ್ಮೆಂಟು ಫಂಕ್ಷನ್ ಹಾಲಲ್ಲಿ ನಡೆಯೋವರೆಗೂ ಏನಕ್ಕೆ ವೆಯ್ಟ್ ಮಾಡಿದೆ ಅಂತ ಕೇಳ್ತಾ ಇರ್ತಾಳೆ. ಅವಾಗ ಅದು ಹಂಗಲ್ಲಮ್ಮ ಅಂತ ಮಾತಾಡೋದಕ್ಕೆ ಹೋಗ್ತಾಳೆ. ನಿನಗೆ ನಮಗೆಲ್ಲರ ಮುಂದೆ, ಜನಗಳ ಮುಂದೆ ನಮ್ಗೆ ಅವಮಾನ ಆಗಬೇಕು, ಆವಾಗ ನಿಂಗೆ ಸಂತೋಷ ಆಗುತ್ತೆ ಅಲ್ವಾ ಅಂತ ಹೇಳಿ ಆಗ್ಲೂ ಅವಳ ಬಗ್ಗೆ ತಪ್ಪಾಗಿ ತಿಳ್ಕೊಳೋದಕ್ಕೆ ಹೋಗ್ತಾಳೆ ಸುಮಿತ್ರಾ. ಆವಾಗ ಶಾರದಂಗೆ ತುಂಬ ಬೇಜಾರಾಗ್ತಾ ಇರುತ್ತೆ. ಅಲ್ಲಿಗೆ ಸಂಚಿಕೆ ಕಂಪ್ಲೀಟ್ ಆಗುತ್ತೆ ಫ್ರೆಂಡ್ಸ್. ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ತಪ್ಪದೇ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಒಳ್ಳೆ ಹುಡುಗಿ ಅಂತ ಅವಳನ್ನ ಒಳ್ಳೆಯವಳು ಅಂತ ಅರ್ಥ ಮಾಡಿಸೋದಕ್ಕೆ ಪ್ರಯತ್ನ ದೇವರು ಎಷ್ಟೇ ಪಟ್ಟರು ಈ ಸುಮಿತ್ರನ ತಲೆ ಒಳಗಡೆ ಕೂತಿರೋ ಹೊಲಸು ಬಿಟ್ಟು ಹೋಗ್ತಾ ಇಲ್ಲ. ಈ ಜ್ಯೋತಿಕನ ಮಾತು ಕೇಳಿಕೊಂಡು ಶಾರದಂಗೆನೇ ಕಷ್ಟ ಮೇಲೆ ಕಷ್ಟ ಕೊಡ್ತಾ ಇದ್ದಾಳೆ. ಈ ಸುಮಿತ್ರಂಗೆ ಯಾವಾಗ ಒಳ್ಳೆ ಬುದ್ಧಿ ಬರುತ್ತೋ ಗೊತ್ತಿಲ್ಲ. ಪ್ರಕಾರ ಸುಮಿತ್ರ ಮಾಡ್ತಿರೋದು ತಪ್ಪು ಫ್ರೆಂಡ್ಸ್. ಅಲ್ಲಿ ಆ ಜ್ಯೋತಿಕನೇ ನನ್ನ ಮಗಳು ಅನ್ನೋ ಒಂದು ಭ್ರಮೇಲಿ ಕೂತ್ಕೊಂಡು ಇವಳು ಇಷ್ಟೆಲ್ಲ ಆಡ್ತಿದ್ದಾಳೆ. ಅವಳು ಒಳ್ಳೆತನನ ಮಿಸ್ಯೂಸ್ ಮಾಡಿಕೊಂಡು ಜ್ಯೋತಿಕನೂ ಆಟಾಡ್ತಾ ಇದ್ದಾಳೆ. ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ಸ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್. ಮುಂದಿನ ಸಂಚಿಕೆ ಒಂದಿಗೆ ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು.